ಸಹೃದಯಿ ಕೇಳುಗರೆ, ರೇಡಿಯೋ ಮಣಿಪಾಲ್ ಸಮುದಾಯ ಬಾನುಲಿ ಕೇಂದ್ರವು ಡಾ ಶಿವರಾಮ ಕಾರಂತ ಟ್ರಸ್ಟ್ ಉಡುಪಿ ಜಿಲ್ಲೆ ಇದರ ಸಹಕಾರದೊಂದಿಗೆ ಅರ್ಪಿಸುತ್ತಿದೆ ಸರಣಿ ಕಾರ್ಯಕ್ರಮ ಕಾರಂತಯಾನ. ಇದು ಡಾ ಶಿವರಾಮ ಕಾರಂತರ ಬದುಕು ಬರಹಗಳ ದರ್ಶನ. ಕಾರಂತಯಾನ ಇದು ಕಾರಂತಯಾನ, ಕಡಲ ತಡೆಯ ಭಾರ್ಗವ ಜೀವನಾದರ್ಶವ ನಮಗೆ ತೋರಿ ಬಾಳಿದ ಕನ್ನಡದ ಧೀಮಂತ ಶಿವರಾಮ ಕಾರಂತ, ಡಾಕ್ಟರ್ ಶಿವರಾಮ ಕಾರಂತ. ಕಾರಂತಯಾನ ಇದು ಕಾರಂತಯಾನ, ಕಾರಂತಯಾನ ಇದು ಕಾರಂತಯಾನ. ಬಾಲವನದ ಬಂಧುವೆ, ಯಕ್ಷಕಲೆಯ ಸಿಂಧುವೆ, ಸಾಮಾಜಿಕ ನ್ಯಾಯಕ್ಕೆ ನಿಚ್ಚ ನಿಂತು ಮುಂದೆಯೇ ಮಾನವತೆಯ ಸಂದೇಶ ಲೋಕಕ್ಕೆ ಸಾರಿದ ಕನ್ನಡದ ಧೀಮಂತ ಶಿವರಾಮ ಕಾರಂತ, ಡಾಕ್ಟರ್ ಶಿವರಾಮ ಕಾರಂತ. ಕಾರಂತಯಾನ ಇದು ಕಾರಂತಯಾನ, ಕಾರಂತಯಾನ ಇದು ಕಾರಂತಯಾನ. ಚೋಮನ ದುಡಿಯಲ್ಲಿ ದುರ್ಬಲರಿಗೆ ದನಿಯಾಗಿ ಮೂಕಜ್ಜಿಯ ಕನಸಿಗೆ ಜ್ಞಾನಪೀಠ ಗಳಿಸಿದ ಕನ್ನಡದ ಧೀಮಂತ ಶಿವರಾಮ ಕಾರಂತ, ಡಾಕ್ಟರ್ ಶಿವರಾಮ ಕಾರಂತ. ಕಾರಂತಯಾನ ಇದು ಕಾರಂತಯಾನ, ಕಾರಂತಯಾನ ಇದು ಕಾರಂತಯಾನ. ಬದುಕು ಬರಹ ಎರಡರಲ್ಲೂ ನಿಜದ ನೇರ ತಾನಡೆದು ಪರಿಸರ ಶಿಕ್ಷಣ ಎಲ್ಲರಿಗೂ ವಿಜ್ಞಾನ ಬೆಳಗಿದ ಧೀಮಂತ ಶಿವರಾಮ ಕಾರಂತ, ಡಾಕ್ಟರ್ ಶಿವರಾಮ ಕಾರಂತ. ಕಾರಂತಯಾನ ಇದು ಕಾರಂತಯಾನ, ಕಾರಂತಯಾನ ಇದು ಕಾರಂತಯಾನ, ಕಾರಂತಯಾನ ಇದು ಕಾರಂತಯಾನ, ಕಾರಂತಯಾನ ಇದು ಕಾರಂತಯಾನ. ರೇಡಿಯೋ ಮಣಿಪಾಲ್ ಶ್ರೋತೃ ಬಾಂಧವರೇ, ಇದೀಗ ಪ್ರಸಾರವಾಗಲಿರುವ ಕಾರಂತಯಾನ ಸರಣಿ ಕಾರ್ಯಕ್ರಮದ ಸಂಚಿಕೆಯಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ನಮ್ಮ ಜೊತೆಗಿದ್ದಾರೆ ಉಪನ್ಯಾಸಕರಾದ ಶಾಲಿನಿ ಯುಬಿ. ರೇಡಿಯೋ ಮಣಿಪಾಲದ ಎಲ್ಲಾ ಶ್ರೋತೃಗಳಿಗೂ ನಮಸ್ಕಾರ. ಇಂದಿನ ಸಂಚಿಕೆಯಲ್ಲಿ ಶಿವರಾಮ ಕಾರಂತರ ಕಾದಂಬರಿ ಆಧಾರಿತ ಸಿನಿಮಾಗಳ ಮುಂದುವರಿದ ಭಾಗವನ್ನು ಪ್ರಸ್ತುತಪಡಿಸುತ್ತಿದ್ದೇನೆ. ಕಾರಂತರ ಜ್ಞಾನಪೀಠ ಪುರಸ್ಕೃತ ಕೃತಿ ಮೂಕಜ್ಜಿಯ ಕನಸುಗಳು 1968ರಲ್ಲಿ ಪ್ರಕಟಗೊಂಡು 1977ರಲ್ಲಿ ಜ್ಞಾನಪೀಠ ಪ್ರಶಸ್ತಿಯ ಹಿರಿಮೆಗೆ ಈ ಕೃತಿ ಪಾತ್ರವಾಗಿದೆ. 2019ರಲ್ಲಿ ಪಿ ಶೇಷಾದ್ರಿ ಅವರ ನಿರ್ದೇಶನದಲ್ಲಿ ಈ ಕಾದಂಬರಿ ಸಿನಿಮಾವಾಗಿ ಬೆಳ್ಳಿತೆರೆಗೆ ಬಂತು. ಈ ಕಾದಂಬರಿ ಸಿನಿಮಾವಾಗಿ ತೆರೆಗೆ ಬಂದಾಗಲೂ ಇದು ಮನೋರಂಜನೆಗಿಂತ ಹೆಚ್ಚು ಚಿಂತನೆಗೆ ಒತ್ತು ನೀಡಿರುವುದು ಕಂಡುಬರುತ್ತದೆ. ಹಾಗಾಗಿ ಇದು ಪ್ರೇಕ್ಷಕ ವಲಯವನ್ನು ಅಷ್ಟಾಗಿ ತಲುಪಿಲ್ಲ. ಎಲ್ಲರಿಗೂ ಮೆಚ್ಚುಗೆಯಾಗುವ ವಾಣಿಜ್ಯ ಸಿನಿಮಾ ಇದಲ್ಲದಿದ್ದರೂ ಪ್ರೇಕ್ಷಕರನ್ನ ಚಿಂತನೆಗೆ ಹಚ್ಚುವ ಗುಣ ಈ ಸಿನಿಮಾಕ್ಕಿದೆ. ಹಿಂದೂ ಸಮಾಜದಲ್ಲಿ ವಿಧವೆ ಎಂದರೆ ಅಮಂಗಳ, ಕೇಡು, ಸಮೃದ್ಧಿಹೀನತೆ, ಪ್ರಯೋಜನಕ್ಕೆ ಬಾರದ ವಸ್ತುವಾಗಿಯೇ ಪರಿಗಣಿಸಲ್ಪಟ್ಟಿದ್ದಾಳೆ. ಬಾಲ್ಯದಲ್ಲಿಯೇ ಗಂಡನನ್ನು ಕಳೆದುಕೊಂಡ ಮೂಕಾಂಬಿಕೆ ಹುಟ್ಟಿನಿಂದಲೂ ಯಾವ ಸುಖವನ್ನು ಕಾಣದ ಏಕಾಂಗಿಯಾಗಿ ಬದುಕಿನ ಜೊತೆಗೆ ಹೋರಾಡಿದವಳು. ಬಾಲ್ಯದಲ್ಲಿಯೇ ವಿಧವೆಯಾದ ಮೂಕಜ್ಜಿ ಸಮಾಜದ ಸಂಪ್ರದಾಯದ ವಿರುದ್ಧ ಹೋರಾಡಿದವಳು. ಮೂಕಜ್ಜಿ ಮತ್ತು ಆಕೆಯ ಗೆಳತಿ ತಿಪ್ಪಿ ಬಾಲ್ಯದಲ್ಲೇ ಗಂಡನನ್ನು ಕಳೆದುಕೊಂಡು ವಿಧವೆಯರಾದಾಗ ತಮ್ಮ ಬದುಕು ಹೀಗಾಗುವುದಕ್ಕೆ ಮೂಕಜ್ಜಿ ಗ್ರಾಮ ದೇವತೆಯನ್ನ ಪ್ರಶ್ನಿಸುತ್ತಾಳೆ. ಇದರಿಂದ ಜನ ಆಕೆಗೆ ಹುಚ್ಚಿ ಪಟ್ಟವನ್ನ ಕಟ್ಟುತ್ತಾರೆ. ಸಮಾಜದ ಕ್ರೂರ ಆಚರಣೆಯ ವಿರುದ್ಧ ಮೂಕಜ್ಜಿ ಸಿಡಿದೆದ್ದಾಗ ಜನರ ಅವಹೇಳನೆಯ ಮಾತುಗಳಿಂದ ನೊಂದ ಮೂಕಾಂಬಿಕಾ ಮೌನಿಯಾಗುತ್ತಾಳೆ. ಕೇಶಮುಂಡನ ಮಾಡಿಕೊಳ್ಳಲು ಒಪ್ಪದ ಮೂಕಜ್ಜಿಗೆ ದೇವರ ಆರತಿಯನ್ನ ನಿರಾಕರಿಸಲಾಗುತ್ತದೆ. ಇದರಿಂದ ಮನನೊಂದ ಮೂಕಜ್ಜಿ ಸಮಾಜದೊಂದಿಗಿನ ಸಂಬಂಧವನ್ನು ಶಾಶ್ವತವಾಗಿ ಕಳೆದುಕೊಳ್ಳುತ್ತಾಳೆ. ಹೀಗೆ ಮೌನವಾದ ಮೂಕಾಂಬಿಕೆ ಮೂಕಜ್ಜಿಯಾಗಿ ತನ್ನಲ್ಲಿ ಅಗಾಧವಾದ ಜ್ಞಾನವನ್ನ ಪಡೆಯುತ್ತಾಳೆ. ಕಾಲದ ಪಾತಾಳಕ್ಕೆ ಗರಡಿ ಹಾಕುತ್ತಾ ಇತಿಹಾಸದುದ್ದಕ್ಕೂ ಪುರುಷಾರ್ಥಗಳಾದ ಧರ್ಮ, ಅರ್ಥ, ಕಾಮ,
ಮೋಕ್ಷಗಳು ಹೇಗೆ ಬೆಳೆದು ಬಂದವು ಎಂಬುದರ ಅರ್ಥವ್ಯಾಖ್ಯೆಯನ್ನ ಕೊಡುತ್ತಾಳೆ. ಇತಿಹಾಸಕ್ಕೆ ಪಾತಾಳ ಗರಡಿ ಹಾಕಿ ನೋಡುವ ಕಾಲಜ್ಞಾನಿಯೇ ಆಗುವ ಮೂಕಜ್ಜಿಯ ಕುರಿತಂತೆ ಸಮಾಜಕ್ಕೆ ಒಂದು ರೀತಿಯ ಅನಾದಾರ. ಆಕೆ ತನ್ನಷ್ಟಕ್ಕೆ ತಾನೇ ಗೊಣಗಿಕೊಳ್ಳುವುದನ್ನು ಕಂಡು ಆಕೆಗೆ ಮರಳು ಎಂದು ಕುಟುಂಬದವರು, ಊರಿನವರು ಅಪಹಾಸ್ಯ ಮಾಡುತ್ತಾರೆ. ಆದರೆ ಇದಾವುದರ ಪರಿವೇ ಇಲ್ಲದ ಮೂಕಜ್ಜಿ ಹಳೆಯದನ್ನೆಲ್ಲ ಕೆದಕುವ, ಹೀಗೆ ಕೆದಕಿ ತೆಗೆದ ವಿಚಾರಗಳಿಗೆ ಹೊಸ ರೂಪ ನೀಡುವ ಜ್ಞಾನವಾದಿಯಾಗಿ ಗೋಚರಿಸುತ್ತಾಳೆ. ಮೂಕಜ್ಜಿಯ ಮೊಮ್ಮಗ ಸುಬ್ರಾಯನಿಗೆ ಈಕೆಯ ಈ ವಿಶೇಷ ಶಕ್ತಿಯ ಬಗ್ಗೆ ಅರಿವಿರುತ್ತದೆ. ಸಂಶೋಧಕನಾದ ಆತ ಆಕೆಯ ಆಳವಾದ ಜ್ಞಾನರಾಶಿಯನ್ನು ಕೆದಕುವ ಪ್ರಯತ್ನವನ್ನು ಮಾಡುತ್ತಿರುತ್ತಾನೆ. ಆತ ತಂದುಕೊಡುವ ಅಮೂಲ್ಯವಾದ ವಸ್ತುಗಳನ್ನು ಮೂಕಜ್ಜಿ ಮುಟ್ಟಿದ ಕೂಡಲೇ ಅವುಗಳ ಇತಿಹಾಸ ಬಿಚ್ಚಿಕೊಳ್ಳುತ್ತವೆ. ಒಂದು ದಿನ ಸುಬ್ಬರಾಯ ಮೂಕಜ್ಜಿಗೆ ಒಂದು ಬೆತ್ತದ ಸಂಚಿಯನ್ನು ತಂದುಕೊಡುತ್ತಾನೆ. ಅದನ್ನು ಮುಟ್ಟಿದ ಮೂಕಜ್ಜಿಯ ಮುಂದೆ ಅದರ ಇತಿಹಾಸ ತೆರೆದುಕೊಳ್ಳುತ್ತದೆ. ರಾಮಣ್ಣ ಮತ್ತು ನಾಗಿ ದಂಪತಿಗಳು ರಾಮಣ್ಣನಿಗಾಗಿ ನಾಗಿ ಪ್ರೀತಿಯಿಂದ ಬೆತ್ತದ ಸಂಚಿಯನ್ನು ತಯಾರಿಸುತ್ತಾಳೆ. ಆದರೆ ರಾಮಣ್ಣ ಆಕೆಯನ್ನು ಹೀಯಾಳಿಸಿ ಬಹಳ ಕೆಟ್ಟದಾಗಿ ನಡೆಸಿಕೊಳ್ಳುತ್ತಾನೆ. ಆಕೆಯೊಂದಿಗೆ ರಾತ್ರಿ ಏಕಾಂತವನ್ನು ಆತ ನಿರಾಕರಿಸಿದಾಗ ನಾಗಿ ಅತೀವ ದುಃಖಕ್ಕೆ ಒಳಗಾಗುತ್ತಾಳೆ. ಇದೇ ಸಂದರ್ಭದಲ್ಲಿ ಪರಿಸ್ಥಿತಿಯ ಲಾಭ ಪಡೆದ ಶ್ರೀಮಂತ ವ್ಯಾಪಾರಿ ಶೀನಪ್ಪ ನಾಗಿಯನ್ನ ಒಲಿಸಿಕೊಳ್ಳುತ್ತಾನೆ. ಆತನಿಗೆ ತನ್ನನ್ನು ಅರ್ಪಿಸಿಕೊಳ್ಳುವ ನಾಗಿ ಆತನಿಂದ ಒಂದು ಹೆಣ್ಣು ಮಗುವಿಗೆ ತಾಯಿಯಾಗುತ್ತಾಳೆ. ಈಕೆಯ ಜೊತೆಗೆ ತನ್ನ ಅವಶ್ಯಕತೆಯನ್ನು ಪೂರೈಸಿಕೊಂಡ ಆತ ಮತ್ತೊಬ್ಬಳನ್ನು ಅರಸಿ ಹೋಗುತ್ತಾನೆ. ಇದರಿಂದ ಒಬ್ಬಂಟಿಯಾಗುವ ನಾಗಿ ತನ್ನ ಮಗಳ ಜೊತೆ ಜೀವನ ಸಾಗಿಸುತ್ತಾಳೆ. ಪತ್ನಿಯ ಪರಿಸ್ಥಿತಿ ಕಂಡು ಮರುಗಿದ ರಾಮಣ್ಣ ಹಿಂದಿರುಗಿ ಬರುವಂತೆ ಕರೆದರೂ ಆಕೆ ತಾನು ಅಪವಿತ್ರಗೊಂಡಿದ್ದೇನೆಂದು ಹೇಳಿ ಮರಳಿ ಬರಲು ನಿರಾಕರಿಸುತ್ತಾಳೆ. ಈ ಎಲ್ಲಾ ಕಥೆಯನ್ನು ಸುಬ್ರಾಯನಿಗೆ ಹೇಳುವ ಮೂಕಜ್ಜಿ ರಾಮಣ್ಣ ಮತ್ತು ನಾಗಿಯನ್ನು ಸೇರಿಸುವ ನಿರ್ಧಾರ ಮಾಡುತ್ತಾಳೆ. ರಾಮಣ್ಣನಿಗೆ ನಾಗಿಯನ್ನು ವಾಪಸ್ಸು ಕರೆತರುವಂತೆ ಸೂಚಿಸುತ್ತಾಳೆ. ಇದರಲ್ಲಿ ನಾಗಿಯ ತಪ್ಪು ಖಂಡಿತವಾಗಿಯೂ ಇಲ್ಲ. ಮದುವೆಯಾಗಿ ಕರೆತಂದ ನೀನು ಅವಳಿಗೆ ಮೋಸ ಮಾಡಿದೆ. ಅವಳ ಆಸೆಗಳನ್ನು ಪೂರೈಸದ ಕಾರಣ ನೀನೂ ಕೂಡ ತಪ್ಪಿತಸ್ಥ ಎಂದು ಹೇಳುತ್ತಾಳೆ. ರಾಮಣ್ಣನ ಪರವಾಗಿ ಮಾತನಾಡಿದ ಸುಬ್ರಾಯನೊಂದಿಗೆ ಮೂಕಜ್ಜಿ ನಾಗಿಯನ್ನು ಸಮರ್ಥಿಸಿಕೊಳ್ಳುತ್ತಾಳೆ. ಬೇರೆ ಹೆಣ್ಣು ಮಾಡದಿದ್ದದ್ದನ್ನು ಇವಳು ಮಾಡಿ ಸಾಧಿಸಿದ್ದಾಳೆ, ಗಟ್ಟಿಗಿತ್ತಿ ಎನ್ನುತ್ತಾಳೆ. ಅವಳ ವ್ಯಭಿಚಾರ ಸರಿಯಾ ಎಂದು ಪ್ರಶ್ನಿಸಿದ ಸುಬ್ಬರಾಯನಿಗೆ, ವ್ಯಭಿಚಾರ ಎನ್ನುವವರು ವ್ಯಭಿಚಾರ ಎನ್ನುತ್ತಾರೆ, ಆಸೆ ಎನ್ನುವವರು ಆಸೆ ಎನ್ನಲಿ. ಆದರೆ ನಾಗಿ ಹೊಸಿಲು ದಾಟಿ ಸಾಧಿಸಿಕೊಂಡಳು. ಆಸೆ ಗಂಡಿಗೆ ಮಾತ್ರ ಇಪ್ಪುದಾ, ಹೆಣ್ಣಿಗೆ ಇಪ್ಪುಕಾಗ್ದಾ ಎಂದು ಪ್ರಶ್ನಿಸುತ್ತಾಳೆ. ನಾಗಿಯ ನಡೆಯನ್ನು ಸಮರ್ಥಿಸುವ ಮೂಕಜ್ಜಿ ಸ್ತ್ರೀ ಅಸ್ಮಿತೆಯ ಪ್ರತಿರೂಪವಾಗಿ ಕಂಡುಬರುತ್ತಾಳೆ. 60ರ ದಶಕದಲ್ಲಿ ಕಾರಂತರಿಂದ ನಿರೂಪಣೆಗೊಂಡ ಮೂಕಜ್ಜಿ ಸಮಕಾಲೀನ ಸಂದರ್ಭದಲ್ಲೂ ಸ್ತ್ರೀವಾದಿ ಚಿಂತಕಿಯಂತೆ ಮಹಿಳಾಪರ ದೃಷ್ಟಿಕೋನವನ್ನು ವ್ಯಕ್ತಪಡಿಸುವುದು ಸೋಜಿಗವೆನಿಸುತ್ತದೆ. ಕಾದಂಬರಿಯ ಈ ಅಂಶವನ್ನ ಸಿನಿಮಾ ಸಶಕ್ತವಾಗಿ ನಿರೂಪಿಸಿದೆ. ಹೆಣ್ಣಿನ ಕುರಿತ ಮೂಕಜ್ಜಿಯ ಭಿನ್ನವಾದ ವಿಚಾರಧಾರೆಯನ್ನು ಕಂಡ ಸುಬ್ರಾಯ ಆಕೆಯ ವೈಯಕ್ತಿಕ ಬದುಕಿನ ಬಗ್ಗೆ ಕೇಳುತ್ತಾನೆ. ಬಾಲ್ಯದಲ್ಲೇ ಗಂಡನನ್ನು ಕಳೆದುಕೊಂಡ ನಿಮಗೆ ಈ ಕಾಮನೆಗಳು ಹುಟ್ಟಲಿಲ್ಲವೇ ಎಂದು ಪ್ರಶ್ನಿಸಿದಾಗ, ಹುಟ್ಟದೆ ಏನು, ಆ ಭೂತ ಯಾರನ್ನು ಬಿಟ್ಟಿದೆ ಎಂದು ಉತ್ತರಿಸುತ್ತಾಳೆ. ಹೇಗೆ ಗೆದ್ರಿ ಎಂಬ ಸುಬ್ಬರಾಯನ ಮರುಪ್ರಶ್ನೆಗೆ, ಗೆಲ್ಲುವುದಕ್ಕೆ ಅದೇನು ಪಂದ್ಯವಾ, ಏನೆಂದು ಅರ್ಥವಾಗುವ ಮೊದಲೇ ಎಲ್ಲಾ ಮುಗಿದು ಹೋಗಿತ್ತು ಎನ್ನುತ್ತಾಳೆ. ಹೆಣ್ಣಾಗಿ ಆಕೆ ಅನುಭವಿಸಿದ ನೋವು ಆಕೆಯನ್ನು ನಾಗಿಯ ಪರ ನಿಲ್ಲುವಂತೆ ಮಾಡಿರಬಹುದು. ಹಾಗಾಗಿ ಈ ಸಿನಿಮಾ ಮೂಕಜ್ಜಿಯ ಅತೀಂದ್ರಿಯ ಶಕ್ತಿಯ ಜೊತೆಗೆ ಆಕೆಯ ಸ್ತ್ರೀಪರ ಕಾಳಜಿಗೂ ಹೆಚ್ಚಿನ ಮಹತ್ವವನ್ನು ನೀಡಿದೆ. ಸಿನಿಮಾ ಕಾದಂಬರಿಯಂತೆ ವಿವಿಧ ಯುಗಗಳ ನಾಗರಿಕತೆಯ ಸ್ಥೂಲ ಪರಿಚಯವನ್ನು ನೀಡದಿದ್ದರೂ ತನ್ನ ಮಿತಿಯ ಒಳಗಡೆ ತೆರೆಯಲ್ಲಿ ಆ ವಿಚಾರವನ್ನ ದಾಖಲಿಸುವ ಪ್ರಯತ್ನ ಮಾಡಿದೆ. ಸಾಮಾನ್ಯವಾಗಿ ಚರಿತ್ರೆ, ದೇವರ ಇರುವಿಕೆ, ನಾವೇಕೆ ಜೀವಿಸುತ್ತಿದ್ದೇವೆ, ಪುನರ್ಜನ್ಮ ಈ ತರಹದ ವಿಷಯಗಳು ಬಂದಾಗ ಹೆಚ್ಚಿನವರು ಅನಾಸಕ್ತಿಯನ್ನ ಪ್ರಕಟಿಸುತ್ತಾರೆ. ಹಾಗಾಗಿ ಇಂತಹ ವಿಚಾರಗಳನ್ನು ಚಲನಚಿತ್ರ ರೂಪಕ್ಕೆ ಇಳಿಸಿದಾಗ ಈ ವಿಷಯವನ್ನು ಸ್ಥೂಲವಾಗಿ ಸೂಕ್ಷ್ಮವಾಗಿ ಹೇಳುವ ಜ್ಞಾಣ್ಮೆ ಅಗತ್ಯ. ಈ ಪ್ರಯತ್ನದಲ್ಲಿ ನಿರ್ದೇಶಕರು ಗೆದ್ದಿದ್ದಾರೆ. ಕೆಲವೊಂದು ಘಟನೆಗಳು ಚಿತ್ರದಲ್ಲಿ ಮರೆಯಾಗಿದೆ. ಬೆಳ್ಳಿ ತೆರೆಯ ಮಿತಿಯೂ ಇದಕ್ಕೆ ಕಾರಣವಾಗಿರಬಹುದು. ಆ ಕಾಲದ ಸೆಟ್ ಹಾಕದೆ ಉಡುಪಿ ಜಿಲ್ಲೆಯ ಹಳೆ ಮನೆಯಲ್ಲೇ ಚಿತ್ರೀಕರಿಸಿದ್ದು ಸಿನಿಮಾ ಅತ್ಯಂತ ಸಹಜ ರೀತಿಯಲ್ಲಿ ಮೂಡಿಬರುವುದಕ್ಕೆ ಕಾರಣವಾಗಿದೆ. ಹಿನ್ನೆಲೆ ಸಂಗೀತ ಮಿತವಾಗಿದ್ದು ಕತೆಯ ಭಾವಕ್ಕೆ ತಕ್ಕಂತೆ ಇದೆ. ದೃಶ್ಯಗಳು ಅತಿರೇಕವಿಲ್ಲದೆ ಕತೆಯ ಆಲೋಚನೆಗಳಿಗೆ ಜಾಗ ಬಿಡುತ್ತವೆ. ಮೂಕಜ್ಜಿಯ ಪಾತ್ರದಲ್ಲಿ ನಟಿಸಿದ ಬಿ ಜಯಶ್ರೀಯವರು ಅತ್ಯಂತ ಮನೋಜ್ಞವಾಗಿ ಅಭಿನಯಿಸಿದ್ದಾರೆ. ವೃದ್ಧೆಯ ಅನುಭವ, ಜ್ಞಾನ,
ಮತ್ತು ಪ್ರಶ್ನಿಸುವ ಮನೋಭಾವ ಅವರ ನಟನೆಯ ಮೂಲಕ ಅದ್ಭುತವಾಗಿ ವ್ಯಕ್ತವಾಗಿದೆ. ಒಟ್ಟಾರೆಯಾಗಿ ಸಿನಿಮಾ ನೋಡುವ ಪ್ರೇಕ್ಷಕನಿಗೆ ಮೂಕಜ್ಜಿ ಮಾತನಾಡುವ ಪ್ರತಿ ವಿಷಯವೂ ನಮ್ಮ ಮನಸ್ಸಿನಲ್ಲಿ ಎಂದಾದರೂ ಹಾದುಹೋದ ಪ್ರಶ್ನೆಗಳೇ ಎಂದು ಅನಿಸಿಬಿಡುತ್ತದೆ. ಹಾಗಾಗಿ ಇದು ಪ್ರತಿ ವೀಕ್ಷಕನನ್ನ ಸ್ವವಿಮರ್ಶೆಗೆ ಒಳಪಡಿಸುವ ಸಿನಿಮಾವಾಗಿದೆ. ಕಾರಂತರ ಪ್ರಮುಖ ಕಾದಂಬರಿಗಳಲ್ಲಿ ಬೆಟ್ಟದ ಜೀವ ಕಾದಂಬರಿಯೂ ಒಂದು. ಈ ಕಾದಂಬರಿ ಕಾಡಿನ ಮಧ್ಯೆ ನಗರ ಬದುಕಿನ ಜಂಜಾಟವಿಲ್ಲದೆ ಪ್ರಕೃತಿಯ ಜೊತೆ ಬದುಕು ಸಾಗಿಸುವ ಗೋಪಾಲಯ್ಯ ಮತ್ತು ಅವರ ಪತ್ನಿ ಶಂಕರಿಯ ಕತೆ. ಮಗನ ಅಗಲುವಿಕೆಯಿಂದ ಕಾಡುವ ಏಕಾಂಗಿತನ, ಇಳಿವಯಸ್ಸಿನಲ್ಲೂ ಬತ್ತದ ಜೀವನೋತ್ಸಾಹ, ಅಪರಿಚಿತ ಅತಿಥಿಯನ್ನು ಆದರಿಸುವ ಪರಿ ಎಲ್ಲವೂ ಕಾದಂಬರಿಯಲ್ಲಿ ಅತಿಸುಂದರವಾಗಿ ಚಿತ್ರಿತವಾಗಿದೆ. ಇಂತಹ ಅದ್ಭುತ ಕಾದಂಬರಿಯನ್ನು ಪಿ. ಶೇಷಾದ್ರಿಯವರು 2011ರಲ್ಲಿ ತೆರೆಗೆ ತರುವ ಪ್ರಯತ್ನ ಮಾಡಿದರು. ಸಿನಿಮಾದಲ್ಲಿ ಕೆಲವು ಕಡೆ ಮೂಲ ಕತೆಗಿಂತ ಕೊಂಚ ಮಾರ್ಪಾಡುಗಳನ್ನು ಮಾಡಿಕೊಳ್ಳಲಾಗಿದೆ. ಸ್ವಾತಂತ್ರ್ಯ ಚಳವಳಿಯ ಕತೆಯ ಜೊತೆಗೆ ಈ ಸಿನಿಮಾ ಸಾಗುತ್ತದೆ. ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಿದ ಬಿಸಿರಕ್ತದ ತರುಣ ಶಿವರಾಮು ಪೊಲೀಸರಿಂದ ತಪ್ಪಿಸಿಕೊಂಡು ಕಾಡಿನಲ್ಲಿ ದಾರಿ ತಪ್ಪಿ ಅಲೆದಾಡುತ್ತಿದ್ದಾಗ ದೇರಣ್ಣ ಮತ್ತು ಭಟ್ಯನನ್ನ ಭೇಟಿಯಾಗುತ್ತಾನೆ. ಅವರ ಮೂಲಕ ಗೋಪಾಲಯ್ಯನ ಮನೆ ತಲುಪುವುದರಿಂದ ಕತೆ ಪ್ರಾರಂಭವಾಗುತ್ತದೆ. ಆಕಸ್ಮಿಕವಾಗಿ ಅಪರಾತ್ರಿಯ ಹೊತ್ತಿನಲ್ಲಿ ಅಪರಿಚಿತನೊಬ್ಬ ಅತಿಥಿಯಾಗಿ ಮನೆಗೆ ಆಗಮಿಸಿದಾಗ ಗೋಪಾಲಯ್ಯರವರಾಗಲಿ ಮಡದಿ ಶಂಕರಿಯಾಗಲಿ ಯಾವ ಅನುಮಾನ ಅಸಹನೆಗಳನ್ನು ವ್ಯಕ್ತಪಡಿಸದೆ ಅತೀವ ಪ್ರೀತಿ ಕಾಳಜಿಯಿಂದ ಅವರನ್ನ ಉಪಚರಿಸುತ್ತಾರೆ. ಕಾಡಿನ ಮಧ್ಯೆ ಬದುಕುವ ಅವರಿಗೆ ಮನೆಗೆ ಬರುವ ಅತಿಥಿಯೇ ಚೈತನ್ಯವನ್ನ ತುಂಬುವ ಶಕ್ತಿಯಾಗಿರುತ್ತಾರೆ. ಹೀಗೆ ಬಂದ ಶಿವರಾಮುವಿನಲ್ಲಿ ತಾವು ಕಳೆದುಕೊಂಡ ಮಗನನ್ನ ಕಾಣುತ್ತಾರೆ. ಮೂಲ ಕಥೆಯಲ್ಲಿ ಮಗನು ಮದುವೆಯಾಗಿ ಅವರಿಂದ ದೂರವಾಗಿರುತ್ತಾನೆ. ಆದರೆ ಇಲ್ಲಿ 2-3 ಕಾರಣಗಳು ಹೆಣೆದುಕೊಳ್ಳುತ್ತವೆ. ಭಟ್ಟರು ತಮ್ಮ ಸ್ವಂತ ಮಗಳು ಅಳಿಯನಿಗಿಂತ ಹೆಚ್ಚು ಪ್ರೀತಿಯಿಂದ ನೋಡಿಕೊಂಡಿದ್ದ ಲಕ್ಷ್ಮೀನಾರಾಯಣರ ಮನೆಗೆ ಶಿವರಾಮು ಹೋದಾಗ ಲಕ್ಷ್ಮಿಯು ಶಂಭು ತನ್ನ ಜೊತೆ ಸಲುಗೆ ಮೀರಿ ವರ್ತಿಸಿದ ವಿಚಾರವನ್ನು ಅರಹುತ್ತಾಳೆ. ಆದರೆ ತಾನು ಅದಕ್ಕೆ ಯಾವ ಪ್ರೋತ್ಸಾಹವನ್ನು ನೀಡದೆ ಇದ್ದುದಕ್ಕೆ ಆತ ಮನೆ ಬಿಟ್ಟು ಹೋದ ಎಂದು ಹೇಳುತ್ತಾಳೆ. ಇನ್ನು ಭಟ್ಟರ ಪತ್ನಿ ತಾನು ಮಗನಿಗೆ ಚಿನ್ನವನ್ನು ನೀಡದೇ ಇದ್ದುದಕ್ಕೆ ಆತ ಮನೆ ಬಿಟ್ಟು ಹೋದನೆಂದು ಹಲುಬುತ್ತಾರೆ. ಭಟ್ಟರು ಚಳುವಳಿಯ ಕಾರಣಕ್ಕೆ ಮನೆ ಬಿಟ್ಟು ಹೋದ ಸಂಗತಿಯನ್ನು ತಿಳಿಸುತ್ತಾರೆ. ಹೀಗೆ ಸಿನಿಮಾದಲ್ಲಿ ಶಂಭು ಮನೆ ಬಿಟ್ಟು ಹೋಗುವುದಕ್ಕೆ 2-3 ಕಾರಣಗಳು ಗೋಚರವಾಗುತ್ತದೆ. ಮುಪ್ಪಿನ ಕಾಲದಲ್ಲಿ ಮಗನಿಂದ ದೂರವಾದರೂ ಮಗಳನ್ನು ಬಾಣಂತನದಲ್ಲಿ ಕಳೆದುಕೊಂಡರೂ ಆ ಹಿರಿವಯಸ್ಸಿನ ದಂಪತಿಗಳಲ್ಲಿರುವ ಜೀವನೋತ್ಸಾಹ ಕಿರಿ ತಲೆಮಾರಿಗೆ ಆದರ್ಶವೆನಿಸುತ್ತದೆ. ದಂಪತಿಗಳಲ್ಲಿರುವ ಪರಸ್ಪರ ಪ್ರೀತಿ, ಅವರ ನಡುವಿನ ತುಂಟಾಟ ನೋಡುಗರಿಗೆ ಮುದ ನೀಡುತ್ತದೆ. ಪ್ರಕೃತಿ ಎಲ್ಲದಕ್ಕಿಂತಲೂ ಶಕ್ತಿಶಾಲಿ. ಅಂತಹ ಪ್ರಕೃತಿಯನ್ನೇ ಮಣಿಸಿ ತನಗೆ ಬೇಕಾದ ಹಾಗೆ ಪಳಗಿಸಿಕೊಂಡದ್ದು ಗೋಪಾಲಯ್ಯನವರ ಇಚ್ಛಾಶಕ್ತಿಯನ್ನ ಪ್ರಕಟಪಡಿಸುತ್ತದೆ. ಅಷ್ಟೇ ಅಲ್ಲದೆ ಶಿವರಾಮುವಿಗೆ ನೀವು ಇಲ್ಲೇ ಉಳಿಯುವಿರಾದರೆ ಕುಮಾರ ಪರ್ವತವನ್ನೇ ಸಮತಟ್ಟು ಮಾಡಿ ಕೊಡುವೆನೆಂಬ ಗೋಪಾಲಯ್ಯನವರ ಮಾತು ಆ ವಯಸ್ಸಿನಲ್ಲೂ ಅವರಿಗಿರುವ ಜೀವನ ಪ್ರೀತಿಯನ್ನ ತೋರಿಸುತ್ತದೆ. ಒಂದು ದಿನದ ಅತಿಥಿಯಾಗಿ ಬರುವ ಶಿವರಾಮು ಈ ದಂಪತಿಗಳ ಪ್ರೀತಿಗೆ ಕಟ್ಟುಬಿದ್ದು ಕೆಲವು ದಿನಗಳು ಅವರ ಜೊತೆಯಲ್ಲಿ ಉಳಿಯುವುದು ಅವನ ಬದುಕಿನ ದಿಕ್ಕು ಬದಲಾಗುವುದಕ್ಕೆ ಕಾರಣವಾಗುತ್ತದೆ. ಮಗನನ್ನು ಕಳೆದುಕೊಂಡ ಆ ದಂಪತಿಗಳ ಸಂಕಟ ಅವನ ಮನಕಲಕಿ ತಾನೂ ಬಿಟ್ಟು ಬಂದ ತನ್ನ ಕುಟುಂಬವನ್ನ ಸೇರುವಂತೆ ಪ್ರೇರೇಪಿಸುತ್ತದೆ. ಇಡೀ ಸಿನಿಮಾ ಜೀವಪರ ಕಾಳಜಿಯನ್ನು ನೋಡುಗರಲ್ಲಿ ಉದ್ದೀಪಿಸುತ್ತದೆ. ಮೂಲ ಕಥೆಯಲ್ಲಿ ಶಿವರಾಮು ಅವರಿಗೆ ಜ್ವರ ಬರುವ ವಿಚಾರವಿದ್ದರೆ ಇಲ್ಲಿ ಅವರಿಗೆ ಕಾಲು ಉಳುಕುವುದು, ಮಂಕು ಬಂದು ಔಷಧಿ ನೀಡುವುದು, ನಾರಾಯಣ ಲಕ್ಷ್ಮಿಯರು ಅವರನ್ನು ನೋಡಿಕೊಳ್ಳುವುದು ಇತ್ಯಾದಿ ಮಾರ್ಪಾಡುಗಳನ್ನು ಮಾಡಲಾಗಿದೆ. ಉಪಟಳ ನೀಡುವ ಹುಲಿಯನ್ನು ಕೊಲ್ಲುವ ಸಂದರ್ಭದಲ್ಲಿ ಶಿವರಾಮು ತಡೆಯುವುದು ಅಹಿಂಸಾತ್ಮಕ ಚಳವಳಿಯ ರೂಪದಂತೆ ಭಾಸವಾಗುತ್ತದೆ. ಪ್ರಕೃತಿಯಲ್ಲಿ ಮನುಷ್ಯನೇ ಆಗಲಿ ಪ್ರಾಣಿಯೇ ಆಗಲಿ ಅವರಿಚ್ಛೆಯಂತೆ ಬದುಕುವ ಸ್ವಾತಂತ್ರ್ಯವನ್ನು ಈ ಸಿನಿಮಾ ಪ್ರತಿಪಾದಿಸುತ್ತದೆ. ಸಿನಿಮಾದಲ್ಲಿ ಅನಾವರಣಗೊಂಡ ನಿಸರ್ಗ ಸೌಂದರ್ಯ ಪ್ರೇಕ್ಷಕರನ್ನು ಬೇರೊಂದು ಲೋಕಕ್ಕೆ ಕೊಂಡೊಯ್ಯುತ್ತದೆ. ಕುಮಾರ ಪರ್ವತದ ರಮಣೀಯ ನೋಟಗಳು ಒಂದು ಕಡೆಯಾದರೆ, ಅಡಿಕೆ ತೋಟಗಳು, ಹೊಲ ಗದ್ದೆಗಳ ಹಸಿರು ವೈಭವವನ್ನ ಸಿನಿಮಾ ಅದ್ಭುತವಾಗಿ ಚಿತ್ರಿಸಿದೆ. ಇಂತಹ ಹಲವು ದೃಶ್ಯಗಳು ಪ್ರೇಕ್ಷಕರ ಗಮನ ಸೆಳೆಯುತ್ತದೆ. ಮಗನಿಗಾಗಿ ಹಂಬಲಿಸುವ ಪಾತ್ರಗಳಲ್ಲಿ ದತ್ತಣ್ಣ ಮತ್ತು ರಾಮೇಶ್ವರಿ ವರ್ಮರ ಅಭಿನಯ ಗಮನ ಸೆಳೆಯುತ್ತದೆ. ಸಿನಿಮಾದಲ್ಲಿ ಬಳಸಿರುವ ಭಾಷೆ ಕೂಡ ಅದ್ಭುತವಾದ ಅನುಭವವನ್ನು ನೀಡುತ್ತದೆ. ಸ್ಥಳೀಯ ಭಾಷೆ ತುಳುವನ್ನು ಬಳಸಲಾಗಿದೆ. ತುಳು ಪಾಡ್ದನಗಳನ್ನು ಕೂಡ ಸಿನಿಮಾ ಬಳಸಿಕೊಂಡಿದೆ.
ಹವ್ಯಕ ಭಾಷೆಯ ಮಧುರ ಸಂಭಾಷಣೆ ಕೂಡ ಈ ಚಿತ್ರದಲ್ಲಿದೆ. ಅಷ್ಟೇ ಅಲ್ಲದೆ ತುಳುನಾಡಿನ ಕೋಲದ ದೃಶ್ಯಗಳು ಸಮರ್ಪಕವಾದ ರೀತಿಯಲ್ಲಿ ಸಿನಿಮಾದಲ್ಲಿ ಮೂಡಿಬಂದಿದೆ. ಮೂಲ ಕಥೆಯಲ್ಲಿ ಭಟ್ಟರು ಮಗನನ್ನು ಹುಡುಕಲು ಪುಣೆಗೆ ಹೊರಡುವಲ್ಲಿ ಕತೆ ಕೊನೆಗೊಂಡರೆ ಸಿನಿಮಾದಲ್ಲಿ ಮಾರ್ಪಾಡು ಮಾಡಲಾಗಿದೆ. ಗೋಪಾಲಯ್ಯ ಮತ್ತು ಶಂಕರಿಯವರಿಂದ ಬೀಳ್ಕೊಂಡ ಶಿವರಾಮು ಹಲವಾರು ವರ್ಷಗಳ ನಂತರ ತನ್ನ ವೃದ್ಧಾಪ್ಯದಲ್ಲಿ ಮತ್ತೆ ಆ ಜಾಗವನ್ನು ಅರಸಿ ಬಂದಾಗ ಅಲ್ಲಿ ಹೋಮ್ ಸ್ಟೇಗಳು ನಿರ್ಮಾಣಗೊಂಡಿರುವುದನ್ನು ಕಾಣುತ್ತಾನೆ. ಅಲ್ಲಿಂದ ಆ ಪ್ರಕೃತಿಯ ಸೊಬಗನ್ನ ನೋಡುತ್ತಾ ಗೋಪಾಲಯ್ಯನವರ ಮಾತುಗಳನ್ನು ಮೆಲುಕು ಹಾಕುವಲ್ಲಿ ಸಿನಿಮಾ ಮುಕ್ತಾಯಗೊಳ್ಳುತ್ತದೆ. ಆಧುನಿಕತೆಯ ಸಂದರ್ಭದ ಈ ಬದಲಾವಣೆಯನ್ನು ಸಿನಿಮಾದ ಮೂಲಕ ಹೇಳುವ ಪ್ರಯತ್ನ ಮಾಡಲಾಗಿದೆ. ಗೋಪಾಲಯ್ಯನವರು ಪ್ರಕೃತಿಯ ಜೊತೆಗಿನ ಒಡನಾಟವನ್ನು ಇಟ್ಟುಕೊಂಡು ತಮ್ಮ ಬದುಕು ಕಟ್ಟಿಕೊಳ್ಳುವ ಉದ್ದೇಶದಿಂದ ಪ್ರಕೃತಿ ಸೌಂದರ್ಯಕ್ಕೆ ಹಾನಿಯಾಗದಂತೆ ಅದನ್ನು ಮಣಿಸಿ ಅಲ್ಲೇ ಬದುಕುವ ನಿರ್ಧಾರ ಮಾಡಿದರೆ, ಇಂದಿನ ಜನಸಮುದಾಯ ಪ್ರಕೃತಿಯನ್ನು ನಾಶ ಮಾಡಿ ಆಧುನಿಕತೆ ಹೆಸರಿನಲ್ಲಿ ಹೋಮ್ ಸ್ಟೇಗಳನ್ನು ನಿರ್ಮಿಸಿ ಪ್ರಕೃತಿಯ ಮೇಲೆ ಸವಾರಿ ಮಾಡಲು ಹೊರಟಿರುವ ಸತ್ಯವನ್ನು ಸಿನಿಮಾ ಅನಾವರಣಗೊಳಿಸುತ್ತದೆ. ಕಾರಂತಯಾನ ಇದು ಕಾರಂತಯಾನ, ಕಡಲ ತಡೆಯ ಭಾಗವ ಜೀವನಾದರ್ಶವ ನಮಗೆ ತೋರಿ ಬಾಳಿದ ಕನ್ನಡದ ಧೀಮಂತ ಶಿವರಾಮ ಕಾರಂತ. ಪ್ರಿಯ ಕೇಳುಗರೆ, ಇದುವರೆಗೆ ಡಾಕ್ಟರ್ ಶಿವರಾಮ ಕಾರಂತ ಟ್ರಸ್ಟ್ ಉಡುಪಿ ಜಿಲ್ಲೆ ಇದರ ಸಹಕಾರದೊಂದಿಗೆ ಮೂಡಿಬಂದ ಕಾರಂತಯಾನದ ಇಂದಿನ ಸರಣಿ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಶಿವರಾಮ ಕಾರಂತರ ಕುರಿತಾಗಿ ಮಾತನಾಡಿದವರು ಉಪನ್ಯಾಸಕರಾದ ಶಾಲಿನಿ ಯುಬಿ. ಸಾಮಾಜಿಕ ನ್ಯಾಯಕ್ಕೆ ನಿಚ್ಚ ನಿಂತು ಮುಂದೆಯೇ ಮಾನವತೆಯ ಸಂದೇಶ ಲೋಕಕ್ಕೆ ಸಾರಿದ ಕನ್ನಡದ ಧೀಮಂತ ಶಿವರಾಮ ಕಾರಂತ, ಡಾಕ್ಟರ್ ಶಿವರಾಮ ಕಾರಂತ. ಪ್ರವೀಣ ಅಮ್ಮೆಂಬಳ ಅವರ ಸಾಹಿತ್ಯದಲ್ಲಿ ಮೂಡಿಬಂದ ಶೀರ್ಷಿಕೆ ಗೀತೆಗೆ ಧ್ವನಿಯಾದವರು ತೇಜಸ್ವಿನಿ ಅನಿಲ್ ರಾಜ್ ಮಣಿಪಾಲ. ಕಾರಂತಯಾನ ಸರಣಿ ಕಾರ್ಯಕ್ರಮ ಪ್ರತಿ ಸೋಮವಾರ ಸಂಜೆ 5:30ಕ್ಕೆ ಪ್ರಸಾರಗೊಳ್ಳಲಿದ್ದು, ಮಂಗಳವಾರ ಮಧ್ಯಾಹ್ನ 1:30ಕ್ಕೆ ಮರುಪ್ರಸಾರವಾಗಲಿದೆ. ಹೀಗೆ ಕೇಳ್ತಾ ಇರಿ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ಮಣಿಪಾಲ್ 90.4 ಮೆಗಾಹರ್ಟ್ಸ್ನಲ್ಲಿ. ಈಗ ಮೊಬೈಲ್ ಆಪ್ನಲ್ಲೂ ಲಭ್ಯ. ಇದು ಕಾರಂತಯಾನ, ಕಾರಂತಯಾನ ಇದು ಕಾರಂತಯಾನ. ಬದುಕು ಬರಹ ಎರಡರಲ್ಲೂ ನಿಜದ ನೇರ ತಾನಡೆದು ಪರಿಸರ ಶಿಕ್ಷಣ ಎಲ್ಲರಿಗೂ ವಿಜ್ಞಾನ ಬೆಳಗಿದ ಧೀಮಂತ ಶಿವರಾಮ ಕಾರಂತ, ಡಾಕ್ಟರ್ ಶಿವರಾಮ